ಪರಿಶುದ್ಧನಾದಂತಹ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವಮ್ಮಂದಿಗೆ ದೇವರ ಸಭೆಗೆ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಇಂದ ಪಾರಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ತಿಮೋತಿಯನಿಗೆ ಬರೆದ 2 ತಿಮೋತಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. ದೇವರ ಮುಂದೆ ಮತ್ತು ಜೀವಿಸುವವರೆಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನ ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತಹ ವಿಜಯ್ ಕುಮಾರ್ ಸರ್ ಅವ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ಹಸನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸಮಸ್ತವನ್ನು ಸೃಷ್ಟಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಎಲ್ಲವನ್ನು ನಡೆಸಿ ಪರಿಪಾಲಿಸಿ ಬರುತ್ತಿರುವ ಸರ್ವಶಕ್ತನಾಗಿರುವ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಸದಾ ಎಚ್ಚರವಾಗಿದ್ದು ಪ್ರತಿದಿನವೂ ನಾವು ಎಚ್ಚರವಾಗಿದ್ದು ನಿನ್ನ ಪ್ರಾರ್ಥಿಸಬೇಕು. ಏಕೆಂದರೆ ಈ ಲೋಕವು ಕೆಟ್ಟ ಲೋಕ. ಈ ಲೋಕದಲ್ಲಿ ಜೀವಿಸುವಾಗ ಸ್ವಾಮಿ ಸಹಿತನ ಕುತಂತ್ರಗಳಿಂದ ನಾವು ರಕ್ಷಿಸಿಕೊಳ್ಳಬೇಕಾದ್ರೆ ನಿನ್ನ ನಾಮ ಬಲದಿಂದ ನಾವು ಜೀವಿಸಬೇಕಾಗಿದೆ. ಆದರೆ ಕ್ಷಣ ಕ್ಷಣಕ್ಕೂ ಎಚ್ಚರಿಕೆಯಿಂದ ಜೀವಿಸುವುದರ ಮೂಲಕ ನಿನ್ನ ಕೃಪೆ ನಮಗೆ ಬೇಕಾಗಿದೆ ಸ್ವಾಮಿ. ಈಗ ಸ್ವಾಮಿ ಕಳೆದ ರಾತ್ರಿಯನ್ನು ನಮ್ಮನ್ನು ಸಂರಕ್ಷಿಸಿ ಕೃಪೆಯಿಂದ ಪರಾಮರ್ಶೆ ಮತ್ತು ಆವರ್ತಿ ಬೆಳಗಿನ ಜಾವ ಇದ್ದು ನಾಮನ್ನು ಸೃಷ್ಟಿ ಕೊಂಡಾಡಲು ಹಾಗೂ ನಿನ್ನನ್ನು ಭಜಿಸಲು ನಿನ್ನ ವಿಷಯದಲ್ಲಿ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಮ್ಮನ್ನು ಪ್ರೇರೇಪಿಸಲು ಕೊನೆ ಬಂದಿರೋ ಚಿಕ್ಕ ಹಿಂಡನ್ನು ನಿನ್ನ ಆಶ್ರಯಿಸು. ಬೋಧಕರನ್ನು ವಿಶೇಷವಾಗಿ ನಿನ್ನ ಆಶ್ರಯಿಸು. ತೆಗೆದುಕೊಂಡಿರುವಂತಹ ಈ ಒಂದು ಶ್ರಮ ನಿಜಕ್ಕೂ ನಿನ್ನ ಶಕ್ತಿ ಬೇಕು ಸ್ವಾಮಿ. ಆಶ್ರಯಿಸಿ ಬಲಪಡಿಸಿ ಆರೋಗ್ಯದ ಕುಟುಂಬನ ಬಲಪಡಿಸು. ಕೂಡಿ ಬರುವಂತಹ ಎಲ್ಲ ನಿನ್ನ ಭಕ್ತರನ್ನು ಆಶ್ರಯಿಸಿ ಪ್ರತಿಯೊಬ್ಬರು ಸ್ವಾಮಿ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಡೆಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಸ್ವಲ್ಪ ಹೊತ್ತು ನಿನ್ನ ಧ್ಯಾನ ಮಾಡುವುದಕ್ಕೆ ನಾವು ಮಾಡುವಂತಹ ಪ್ರತಿಯೊಂದು ವಾಕ್ಯಗಳ ವಿಷಯಗಳಲ್ಲಿ ನೀನೇ ನಮಗೆ ಪವಿತ್ರ ಆತ್ಮನ ಮೂಲಕ ಬಲಪಡಿಸಿ ಆಧ್ಯಾತ್ಮಿಕ ಬಲಗೊಂಡು ಮತ್ತೊಬ್ಬ ನೆರೆಯವರಿಗೆ ನಿನ್ನ ವಾಕ್ಯ ವಿಷಯದಲ್ಲಿ ನಾವು ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಮ್ಮ ಬಲಪಡಿಸು. ಹಾಗೂ ನಿನ್ನ ಸ್ವಾರ್ಥೆಯು ಎಲ್ಲಾ ಕಡೆ ಸಾರಲ್ಪಡುವಾಗ ನೀನು ನಮಗೆ ನೇಮಿಸಲ್ಪಟ್ಟ ಕೊಟ್ಟಂತಹ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ಳುವಂತೆ ನಮ್ಮ ಬಲಪಡಿಸಿ ನಡೆಸು. ನಿನ್ನ ಕೃಪೆಯಿಂದ ಪರಾಮರ್ಶಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಈ ಕಾರ್ಯಕ್ರಮ ಸಾಧನೆ ನಡೆಯುವಂತೆ ಅನೇಕರಿಗೆ ಇದು ಪ್ರಯೋಜನಕಾರಿಯಾಗುವಂತೆ ನಡೆಸಬೇಕೆಂದು ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ವಿಜಯ್ ಕುಮಾರ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಭಾ ಸಂಗೀತಗಳಲ್ಲಿ 114ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಇದ್ದಾನೆ ಘನ ವೈದ್ಯನು ಕಟಾಕ್ಷವುಳ್ಳ ಯೇಸು. 114ನೇ ಸಂಗೀತ. ಇದ್ದಾನೆ ಗಾನ ವೈದ್ಯನು ಕಟಾಕ್ಷವುಳ್ಳ ಯೇಸು, ಆರೋಗ್ಯ ಮಾಡಬಾಲನು ಸುಕ್ಷೇಮ ಇಲ್ಲಿ ಕೇಳು. ಇಂಪಾದ ಸ್ವಾರವೇ ಆತಿರಮ್ಯರಾಗವೇ ಸರಿ ನಿರ್ಭಯ ಶಾಂತಿ ಕೋರುತ್ತೆ ಅನಂತ ಪರಿಮಳವೇ ಈ ಶ್ರೇಷ್ಠವಾದ
ಇಂಪಾದ ಸ್ವರವೇ ಆತಿರ ಮ್ಯಾರಾಗವೇ ತಾರೆ ಏಸು ಪ್ರಿಯ ಏಸು ಕೊಂಡಾಡಿರಿ ಸಮಸ್ತರೆ ಇದು ಮಿತ್ರ ನಾನು ಆನಂದ ಪಾಟು ಮಾನವಿ ಆರಾಧಿಸಿ ಸುಬನು ಇಂಪಾದ ಸ್ವರವೇ ಆತಿರ ಮ್ಯಾರಾಗವೇ ಮುದ್ದು ಮುದ್ದು ಹೆಸರೇ ಏಸು ಪ್ರಿಯ ಏಸು ಆಲೈಸಿ ಹಿರಿಕಿರರೆ ಕ್ರಿಸ್ತೇಸು ನಿಮ್ಮ ಜೀವ ನಮ್ಮಾತ್ಮದಾತನಾತನೇ ಸಮಾಧಿ ಜಯಿಸಿದಾತ ಇಂಪಾದ ಸ್ವರವೇ ಆತಿರ ಮ್ಯಾರಾಗವೇ ಮುದ್ದು ಮುದ್ದು ಹೆಸರೇ ಏಸು ಪ್ರಿಯ ಏಸು. ಆಮೆನ್. ಆಮೆನ್ ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ವಾಕ್ಯದ ಬಳಿಗೆ ನಾವು ಹೋಗುವಾಗ ಪೌಲನು ತಿಮೋಥನಿಗೆ ಬರಿತಾನೆ, ಆಣೆ ಇಟ್ಟು ಬರಿತಾನೆ ಮತ್ತು ಕೇಳ್ಕೊಳ್ತಕ್ಕಂಥನಾಗಿದ್ದಾನೆ. ದೇವರ ವಾಕ್ಯವನ್ನ ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಕೊನೆ ಕಾಲದಲ್ಲಿ ದೇವರನ್ನು ಪ್ರೀತಿಸುವಂತ ದೇವರ ಜನಾಂಗಕ್ಕೆ ದೇವರು ಈ ಸತ್ಯವನ್ನ ತಿಳಿಸಲು ಇಷ್ಟಪಡ್ತಾನೆ ಮತ್ತು ತನ್ನ ಮಕ್ಕಳು ತಾನು ಈ ಕೊನೆ ಕಾಲದಲ್ಲಿ ನಿರ್ವಹಿಸಬೇಕಾದಂತ ಉನ್ನತವಾದ ಸೇವೆಯನ್ನು ಸಂಪೂರ್ಣಗೊಳಿಸಲು ನಮ್ಮನ್ನು ಆಹ್ವಾನಿಸುವಂತವನಾಗಿದ್ದಾನೆ. ದೇವರ ವಾಕ್ಯವನ್ನ ಸಾರುವುದು. ಈ ಲೋಕದಲ್ಲಿ ಮಾನವನ ಜೀವಿತ ಪಾಪದ ನಿಮಿತ್ತ ಶಾಪಕ್ಕೆ ಗುರಿಯಾಗಿರುವುದರಿಂದ ಈ ಶಾಪದ ಬಂಧನದಿಂದ ನಾಶವಾಗುತ್ತಿರುವ ಮಾನವ ಕುಲವನ್ನ ರಕ್ಷಿಸಲು ದೇವರು ನಮಗೆ ಕೊಟ್ಟಿರುವಂತ ಉನ್ನತವಾದಂತ ಒಂದು ಸಾಧನೆ ದೇವರ ವಾಕ್ಯ. ದೇವರ ವಾಕ್ಯದ ಮುಖಾಂತರ ಮಾತ್ರ ನಾಶವಾಗುತ್ತಿರುವ ಈ ಲೋಕವನ್ನ ರಕ್ಷಿಸಲು ಸಾಧ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನನ್ನು ರಕ್ಷಿಸಬೇಕೆಂಬುದೇ ದೇವರ ಯೋಜನೆಯಾಗಿದೆ. ಪಾಪದ ನಿಮಿತ್ತವೇ ಮನುಷ್ಯನು ಎಲ್ಲಾ ರೀತಿಯಂತ ಕಷ್ಟ, ಸಂಕಟ, ನೋವು, ಹಿಂಸೆ, ಎಲ್ಲಾ ರೀತಿಯಾದಂತ ಅಪಾಯಗಳನ್ನ ಎದುರಿಸಿದ್ದಾನೆ. ಕಣ್ಣೀರು, ದುಃಖ, ಸಮಸ್ಯೆ, ಬಡತನದಲ್ಲಿ ಮುಳುಗಿ ಹೋಗಿದ್ದಾನೆ. ಇವೆಲ್ಲವುಗಳನ್ನ ಪರಿಹರಿಸಲು, ಎಲ್ಲದಕ್ಕೂ ಎಲ್ಲಾ ಸಮಸ್ಯೆಗೂ ಉತ್ತರ ದೇವರ ವಾಕ್ಯವಾಗಿದೆ. ದೇವರ ರಾಜ್ಯದ ಸುವಾರ್ತೆಯಾಗಿದೆ. ದೇವರು ತನ್ನ ಸುವಾರ್ತೆಯ ಮುಖಾಂತರವಾಗಿ ಈ ಲೋಕದಲ್ಲಿ ಮಾನವನ ಸಕಲ ವಿಧವಾದಂತ ಸಂಕಷ್ಟವನ್ನ ದೂರ ಮಾಡುವುದು ಮಾತ್ರವಲ್ಲದೆ ಈ ಭೂಮಿ ಮೇಲೆ ಆತನನ್ನ ನಿತ್ಯತ್ವಕ್ಕಾಗಿ ರಕ್ಷಿಸಲು ಕೂಡ ಸುವಾರ್ತೆಯನ್ನ ಅನುಗ್ರಹಿಸಿದ್ದಾನೆ. ಸುವಾರ್ತೆ ಇಲ್ಲದೆ, ಸುವಾರ್ತೆಯ ಹೊರತು ಮಾನವನ ಸಂಕಷ್ಟಗಳು ಪರಿಹಾರ ಆಗುವುದಿಲ್ಲ. ಎಷ್ಟೇ ರಾಜಕಾರಣಿಗಳು ಬಂದರು, ಎಷ್ಟೋ ರಾಜರುಗಳು ಬಂದು ಹೋದರು, ಎಷ್ಟೋ ಸರ್ಕಾರಿಗಳು ಹೋದರು, ಭೂಮಿ ಮೇಲೆ ಸಮಸ್ಯೆಗಳು, ಎಲ್ಲಾ ವಿಧವಾದಂತ ಸಂಕಟಗಳು ಇನ್ನಷ್ಟು
ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಹೋಗುತ್ತಾ ಇವೆಯೋ ಹೊರತು ಅವು ಕಡಿಮೆ ಆಗುತ್ತೇ ಇಲ್ಲ. ಕಾರಣ ಮಾನವನು ದೇವರ ಮಾತಿಗೆ ಕಿವಿಗೊಡುವುದನ್ನ ಬಿಟ್ಟು ಬಿಟ್ಟಿದ್ದಾನೆ ಮತ್ತು ಮಾನವರಿಗೆ ದೇವರ ವಾಕ್ಯದ ವಿಷಯವಾದಂತ ಸುವಾರ್ತೆ ಸಾರಲ್ಪಡುವುದರಲ್ಲಿ ನಿಧಾನವಾಗುತ್ತಿದೆ. ಹೀಗಾಗಿ ಅನೇಕರು ರಕ್ಷಣೆಯನ್ನ ಕಂಡುಕೊಳ್ಳದೆ, ದೇವರ ಸುವಾರ್ತೆಯನ್ನ ಕೇಳದೆ ಪಾಪದಲ್ಲಿಯೇ ನಾಶವಾಗುತ್ತಿದ್ದಾರೆ. ಇದು ದೇವರ ದೃಷ್ಟಿಯಲ್ಲಿ ಆತನ ಮನಸ್ಸಿಗೆ ನೋವನ್ನ ತರುವಂತದ್ದಾಗಿದೆ. 1 ತಿಮೋಥಿ 2ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಹೀಗೆ ಬರೀತಾನೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಈ ಭೂಮಿ ಮೇಲೆ ಮನುಷ್ಯರ ಮನಸ್ಸುಗಳನ್ನ ನೆನ್ನೆ ಸಭಾಸಾಲೆಯಲ್ಲಿ ನಾವು ಕಲ್ತೀವಿ. ಕೆಲವು ಬಂಡೆ ನೆಲ, ಕೆಲವು ದಾರಿ ಮಗ್ಗಲು, ಕೆಲವು ಬೀಜವುಳ್ಳ, ಕೆಲವು ಮುಳ್ಳು ನೆಲಗಳು, ಕೆಲವು ಮಾತ್ರ ಒಳ್ಳೆಯ ನೆಲವಾಗಿರ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಕ್ಷೇಮವಿಲ್ಲದವರಿಗಾಗಿ ವೈದ್ಯನು ಬೇಕಾಗಿರೋದು, ಪಾಪಿಗಳಿಗಾಗಿ ರಕ್ಷಕನು ಬೇಕು. ನಾನು ಪಾಪಿಗಳನ್ನ ಹುಡುಕಿ ಬಂದನು ಎಂಬುದಾಗಿ. ಒಳ್ಳೆಯ ನೆಲ ಫಲ ಕೊಟ್ಟೇ ಕೊಡ್ತದೆ. ಆದರೆ ಉಳಿದ ಈ 3 ರೀತಿಯ ನೆಲವನ್ನ ಒಳ್ಳೆ ನೆಲವನ್ನಾಗಿ ಪರಿವರ್ತಿಸಬೇಕಾದದ್ದು ಸಭೆಯ ಕರ್ತವ್ಯವಾಗಿದೆ. ಅದಕ್ಕಾಗಿ ಈ ಹೋರಾಟ ಈ ಕೊನೆ ಕಾಲದಲ್ಲಿ ನಡೆಯಬೇಕಾಗಿದೆ. ಈ ಭೂಮಿ ಮೇಲೆ ದೇವರು ತನ್ನ ಸಭೆಗೆ ಈ ಉನ್ನತವಾದಂತ ಭಾರವನ್ನ ಕೊಟ್ಟಿದ್ದಾನೆ. ಸೇವಾ ಭಾರ, ಕಲ್ಲಾದಂತ ಹೃದಯವನ್ನ ಕರಗಿಸುವಂಥದ್ದು, ಹಾದಿ ಮಗ್ಗಲಲ್ಲಿ ಬಿದ್ದು ಮಗ್ಗಲಾಗಿರುವಂತ ನೆಲವಾಗಿರುವಂತ ಮನಸ್ಸನ್ನ ಮೃದುಗೊಳಿಸ್ತಕ್ಕಂಥದ್ದು, ಮುಳ್ಳು ಗಿಡಗಳಲ್ಲಿ ಸಿಕ್ಕಿಕೊಂಡಿರುವಂತ ಮನಸ್ಸನ್ನ ಎಲ್ಲಾ ಮುಳ್ಳುಗಳಿಂದ ಬಿಡಿಸಿ ಅದನ್ನ ಶುದ್ಧ ಮಾಡತಕ್ಕಂಥದ್ದು ಮಾಡುವಂತ ಪ್ರಯತ್ನಗಳು ಮಾಡಿದಾಗ ನಿಶ್ಚಯವಾಗಿ ಅಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು, ಒಳ್ಳೆಯ ಮನಸ್ಸನ್ನು, ಹದವಾದಂತ ಒಂದು ಜೀವಿತವನ್ನು ತರಲಿಕ್ಕೆ ಸಾಧ್ಯ. ಅದನ್ನ ವೈಜ್ಞಾನಿಕವಾಗಿಯೂ ಈ ಭೂಮಿ ಮೇಲೆ ಇವತ್ತು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಏನು ಮಾಡಕ್ಕಾಗದಿಲ್ಲ ಅಂತ ಸ್ಥಳದಲ್ಲಿ ಇವತ್ತು ಸಮೃದ್ಧಿಯಾಗಿ ಬೆಳೆಯುವಂತ ರೀತಿಯಲ್ಲಿ ನೆಲವನ್ನ ಪರಿವರ್ತಿಸಿದ್ದಾರೆ. ಹಾಗೆಯೇ ಮನುಷ್ಯನ ಗುಣಗಳನ್ನು ಬದಲಾಯಿಸಲು ಸಾಧ್ಯ. ಹೇಗೆ? ಸಾಧನೆ, ಶ್ರಮೆ, ಆಸಕ್ತಿ ಇವುಗಳಿದ್ರೆ ಮಾತ್ರ ಅಂತ ಒಂದು ಕನಸನ್ನ ನನಸಾಗಿ ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ಸಭೆಯಿಂದ ದೇವರು ಇದು ನೋಡುವಂತನಾಗಿದ್ದಾನೆ. ಅದಕ್ಕಾಗಿಯೇ ಪವಿತ್ರಾತ್ಮನೆಂಬ ತನ್ನ ಸಹಾಯಕನನ್ನ ಸಭೆಗೆ ಕೊಟ್ಟು ತನ್ನ ಪವಿತ್ರಾತ್ಮನ ತಲಾಂತುಗಳನ್ನ ಸಭೆಯಲ್ಲಿ ಇಟ್ಟು ಆ ತಲಾಂತುಗಳ ಮುಖಾಂತರವಾಗಿ ದೇವರ ಸೇವೆಯನ್ನ ಪುನರುಜ್ಜೀವನಗೊಳಿಸಿ ಎಲ್ಲಿ ಏನು ಮಾಡಲಿಕ್ಕಾಗದಿಲ್ಲವೋ ಅಲ್ಲಿ ದೇವರು ಅದ್ಭುತವನ್ನ ಮಾಡಿ, ಮಹತ್ಕಾರ್ಯಗಳನ್ನ ಮಾಡಿ ತನ್ನ ನಾಮವನ್ನ ಘನಪಡಿಸಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ ಮತ್ತು ಆ ಕಾರ್ಯವು ಸಭೆಯಿಂದ ಆಗಬೇಕಾಗಿದೆ. ಅದನ್ನೇ ಪೌಲನು ಬರಿತಾನೆ, ಅನುಕೂಲವಿದ್ದ ಕಾಲದಲ್ಲಿಯೂ ಅನಾನುಕೂಲದಲ್ಲಿಯೂ ದೇವರ ವಾಕ್ಯವನ್ನ ಸಾರು. ಅನುಕೂಲ ಒಳ್ಳೆ ನೆಲದ ಮೇಲೆ ಬೀಜ ಬಿತ್ತೋದು, ಅನಾನುಕೂಲ ಉಳಿದ ಈ 3 ನೆಲವನ್ನ ಹದ ಮಾಡ್ತಕ್ಕಂಥದ್ದು, ಸರಿಪಡಿಸ್ತಕ್ಕಂಥದ್ದು. ನಾನು ಅನೇಕ ಸಾರಿ ಬೇರೆ ಸಭೆಗಳನ್ನ ಹೋಗಿ ಸಂಧಿಸಿ ನೋಡಿದ್ದೇನೆ ಮತ್ತು ಅವರ ಜೊತೆಯಲ್ಲಿ ಒಡನಾಡಿದ್ದೇನೆ. ಅವರ ಸೇವೆಯನ್ನು ಸಹ ನಾನು ಗ್ರಹಿಸಿಕೊಂಡಿದ್ದೇನೆ. ಇತರ ಸಭೆಗಳಲ್ಲಿ ಒಂದು ಆತ್ಮವನ್ನ ದೇವರ ಕಡೆಗೆ ತಂದಾಗ ಅಲ್ಲಿಗೆ 1 ದಿವಸಕ್ಕೆ 2 ದಿವಸಕ್ಕೆ ಸುವಾರ್ತೆ ಸಾರಿ ಅಥವಾ ಅವರ ಕಷ್ಟದಲ್ಲಿ ಕಾಯಿಲೆದಲ್ಲಿ ಬಂದಾಗ ಪ್ರಾರ್ಥನೆ ಮಾಡಿ
ಅವರನ್ನ ಅಷ್ಟಕ್ಕೆ ಬಿಟ್ಟು ಬಿಡುವುದಿಲ್ಲ. ಒಬ್ಬ ವ್ಯಕ್ತಿ ತಮ್ಮ ಸಭೆಗೆ ಬಂದಿದ್ದಾನೆ, ಹೊಸದಾಗಿ ಯಾರೋ ಕರ್ಕೊಂಡು ಬಂದಿದ್ದಾರೆ, ಯಾವುದೋ ರೀತಿಯಲ್ಲಿ ಸಭೆಗೆ ಬಂದಿದ್ದಾನೆ ಎಂಬುದಾಗಿ ಗೊತ್ತಾದಾಗ ಅಲ್ಲಿರ್ತಕ್ಕಂಥ 500 ಸದಸ್ಯರುಗಳು ಆ ಒಬ್ಬ ವ್ಯಕ್ತಿಯ ಕಾಳಜಿಗೆ ನಿಂತುಕೊಳ್ತಾರೆ. ಆತನ ಬಗ್ಗೆ ಕಾಳಜಿ ವಹಿಸ್ತಾರೆ, ಆತನ ಅವಶ್ಯಕತೆಗಳನ್ನ ತಿಳ್ಕೊಳ್ತಾರೆ, ಆತನಿಗಾಗಿ ಪ್ರಾರ್ಥಿಸ್ತಾರೆ. 500 ಜನರಲ್ಲಿ ಎಲ್ಲರೂ ಸಹ ಆತನ ಹಿತಕ್ಕಾಗಿ ಚಿಂತಿಸ್ತಾರೆ. ಪ್ರತಿ ವಾರ ಆ ಒಂದು ಕುಟುಂಬಕ್ಕಾಗಿ ಅಂಗಲಾಚಿ ಪ್ರಾರ್ಥಿಸ್ತಾರೆ. ಒಂದು ಕುಟುಂಬದ ಸಮಸ್ಯೆಗಳನ್ನ ಪರಿಹಾರ ಆಗೋ ತನಕ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅವರ ಮನೆಯಲ್ಲಿ ಸಭಿಕರು ಹೋಗಿ ಮೊಣಕಾಲೂರಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾರೆ. ಅವರ ಪರಿಸ್ಥಿತಿಗಾಗಿ, ಅವರ ದುಸ್ಥಿತಿಗಾಗಿ, ಅವರ ಕಾಯಿಲೆಗಾಗಿ, ಅವರ ಸಂಕಟಕ್ಕಾಗಿ, ಅವರ ಬಡತನಕ್ಕಾಗಿ ಪ್ರಾರ್ಥಿಸ್ತಾರೆ. ತಮ್ಮ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ. ಹೀಗಾಗಿ ಆ ಕುಟುಂಬದಲ್ಲಿ ನಿಶ್ಚಯವಾಗಿ ಅದ್ಭುತವಾಗ್ತದೆ, ಬದಲಾವಣೆ ಆಗ್ತದೆ, ಮಾರ್ಪಾಟಾಗ್ತದೆ. ಆ ಕುಟುಂಬವು ಸಂಪೂರ್ಣವಾಗಿ ಒಂದು ಹೊಸ ಬಲವನ್ನು ಹೊಂದುತ್ತದೆ, ನಿರೀಕ್ಷೆ ಹುಟ್ಟುತ್ತದೆ. ಎಲ್ಲೋ ಒಂದು ಕಡೆ ದೇವರು ತಮಗಾಗಿ ಇಷ್ಟೆಲ್ಲ ಒಂದು ಪ್ರೀತಿಯನ್ನ ತೋರಿಸ್ತಿದ್ದಾನೆ, ಈ ಪ್ರೀತಿಯನ್ನ ನಾವು ಅನುಭವಿಸುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಇದಕ್ಕಿಂತ ಮಿಗಿಲಾದಂತ ಸ್ಥಳ ನಮಗಿಲ್ಲ. ಇಲ್ಲಿ ನಿಜವಾದ ದೇವರಿದ್ದಾನೆ, ಶಾಂತಿ ಇದೆ, ಸಮಾಧಾನವಿದೆ, ನೆಮ್ಮದಿ ಇದೆ, ಪ್ರೀತಿ ಇದೆ. ಅವರಲ್ಲಿ ನೂತನವಾದಂತ ಬದಲಾವಣೆಗಳು ಕಾರ್ಯರೂಪಕ್ಕೆ ಬರುತ್ತಾ ಇತರರಂತೆ ಅವರೂ ಸಹ ದೇವರನ್ನ ಹೆಚ್ಚಾಗಿ ಪ್ರೀತಿಸುವವರಾಗಿ, ಸಭೆಯನ್ನ ಪ್ರೀತಿಸುವವರಾಗಿ, ಸೇವೆಯನ್ನ ಪ್ರೀತಿಸುವವರಾಗಿ, ತಾವು ತಮ್ಮ ಕುಟುಂಬ ಮಕ್ಕಳು ಅಲ್ಲಿರ್ತಕ್ಕಂಥ ಜನರ ಹಾಗೆ ವರ್ತನೆ, ಭಾಷೆ ಮತ್ತು ಜೀವನ ಶೈಲಿಯನ್ನ ರೂಪಿಸಿಕೊಳ್ತಾರೆ. ಹೀಗೆ ಆ ಸಭೆಯಲ್ಲಿ ದಿನದಿಂದ ದಿನಕ್ಕೆ ದೇವರ ಆರಾಧನೆ ಮಾಡುವಂತ, ದೇವರನ್ನ ಪ್ರೀತಿಸುವಂತ ಜನರು ಹೆಚ್ಚಾಗುತ್ತಾ ಹೋಗ್ತಾರೆ. ಇವತ್ತು ಕೇವಲ 5 ಜನ ಇದ್ದಲ್ಲಿ ಒಂದು ವರ್ಷದಲ್ಲಿ 500 ಜನ ಅಲ್ಲಿರ್ತಾರೆ, ಇನ್ನೊಂದು ವರ್ಷದಲ್ಲಿ 1000 ಜನ ಅಲ್ಲಿರ್ತಾರೆ. ಹೀಗೆ ಪ್ರತಿಯೊಂದು ಸಭೆಗಳು ಇವತ್ತು ಅನ್ಯ ಸಭೆಗಳು ಬಹಳ ಬೃಹದಾಕಾರವಾಗಿ ಬೆಳೀತಾ ಇದೆ ಮತ್ತು ಆ ಸಭೆಗಳಲ್ಲಿ ಸಮೃದ್ಧಿ ತುಂಬಿ ತುಳುಕ್ತಾ ಇದೆ. ಕಾರಣ ಸೇವೆಯಲ್ಲಿರುವಂತ ಆಸಕ್ತಿ. ಅನಾನುಕೂಲವಿದ್ದಾಗಲೂ ಸುವಾರ್ತೆಯನ್ನು ಸಾರುವಂತ ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಿರುವುದರಿಂದ ಅಂತ ಒಂದು ಉನ್ನತವಾದಂತ ಬದಲಾವಣೆಯನ್ನ, ಮಾರ್ಪಾಟನ್ನ, ಅದ್ಭುತವನ್ನ, ಮಹತ್ ಕಾರ್ಯವನ್ನ ದೇವರ ಆತ್ಮನ ಮುಖಾಂತರವಾಗಿ ಅಲ್ಲಿ ನಡೆಯುವುದನ್ನು ನಾವು ನೋಡುವಂತರಾಗಿದ್ದೇವೆ. ಇವತ್ತು ನಮ್ಮ ಸಭೆಯನ್ನ ನಾವು ನೆನೆಸಿಕೊಳ್ಳುವಾಗ, ನಮ್ಮ ಸಭೆಯ ಪರಿಸ್ಥಿತಿಗಳ ಬಗ್ಗೆ ನಾವು ಹಿಂದಕ್ಕೆ ಒಂದು ಸ್ವಲ್ಪ ಗಮನ ಹರಿಸಿದಾಗ, ನಮ್ಮಲ್ಲಿ ನಾಯಕರುಗಳು ಹೆಚ್ಚು, ನಮ್ಮಲ್ಲಿ ವ್ಯವಸ್ಥೆಗಳು ಹೆಚ್ಚು, ನಮ್ಮಲ್ಲಿ ಯೋಜನೆಗಳೇ ಹೆಚ್ಚು. ಆದರೆ ಒಂದು ಸಭೆಯೂ ಸಹ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಇಂಥ ಒಂದು ವಾತಾವರಣವನ್ನ, ಇಂಥ ಒಂದು ಪರಿಸ್ಥಿತಿಯನ್ನ, ಇಂಥ ಒಂದು ಬದಲಾವಣೆಯನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ನಾವು ಕೇವಲ ಯೋಜನೆಗಳನ್ನ ಮಾಡ್ತೇವೆ, ಅವುಗಳನ್ನ ಕಾರ್ಯರೂಪಕ್ಕೆ ತರುವುದರಲ್ಲಿ ಬೇಕಾದಂತ ಶ್ರಮೆಯನ್ನ, ಎಫರ್ಟ್ ಅನ್ನ ನಾವು ಹಾಕ್ತಾ ಇಲ್ಲ. ಕಾರಣ ಏನು? ಅನಾನುಕೂಲವಿದ್ದಲ್ಲಿ ಅದರ ಗೊಡವೆ ನಮಗೆ ಬೇಡ, ಅನುಕೂಲವಿದ್ದಲ್ಲಿ ಹೋಗಿ ನಮ್ಮ ಕೆಲಸವನ್ನ ಸುಲಭವಾಗಿ ಮುಗಿಸ್ಬಿಟ್ಟು ಬರುವಂತ ಮನಸ್ಥಿತಿ ನಮ್ಮದಾಗಿದೆ. ಹೀಗಿರುವಾಗ ಯೇಸು ಸ್ವಾಮಿ ಬರುವಾಗ ನಾವು ಎಷ್ಟು ಫಲವನ್ನ ಕೊಡ್ತೇವೆ? ಬದಲಾಗಿ ನಾವು ದೇವರು ಕೊಟ್ಟಂತ ಸಮಯವನ್ನ, ತಲಾಂತುಗಳನ್ನ, ಆರೋಗ್ಯವನ್ನ ಅರ್ಥ ಮಾಡಿಕೊಂಡು ದೇವರ ಸಭೆಯನ್ನ ಇನ್ನಷ್ಟು ಬಲಹೀನ ಮಾಡುವುದಕ್ಕಾಗಿ ದೇವರ ಸಂಪತ್ತನ್ನು ಉಪಯೋಗಿಸಿದಂತ
ಅಪವಾದಕ್ಕೆ ಗುರಿಯಾಗ್ತೇವೆ ಮತ್ತು ನಾವು ದೇವರ ಮುಂದೆ ಬಹಳ ಅಲ್ಪರಾಗಿ ಕಂಡು ಬರಬೇಕಾಗ್ತದೆ. ಅದಕ್ಕಾಗಿ ಪೌಲನು ತಿಮೋಥನಿಗೆ ಮಾತುಗಳನ್ನು ಬರೀತಾರೆ. ಈ ಕೊನೆ ಕಾಲದಲ್ಲಿ ಸೇವೆ ಬೆಳೆಬೇಕಾದ್ರೆ, ಸತ್ಯವು ಮುಟ್ಟಬೇಕಾದಂತ ಆತ್ಮಕ್ಕೆ ಮುಟ್ಟಬೇಕಾದ್ರೆ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರ ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಬೇಕಾಗ್ತದೆ. ಎಂತ ಆಸಕ್ತಿ ಅಂತಂದ್ರೆ, ಅನುಕೂಲವಿದ್ದ ಕಾಲದಲ್ಲಿ, ಅನುಕೂಲವಿಲ್ಲದೆ ಇದ್ದರೂ ಸಹ ಸೇವೆಯನ್ನ ಮಾಡಬೇಕಾಗಿದೆ. ವಿಶೇಷವಾಗಿ ಅನನುಕೂಲವಿದ್ದಂತ ಸ್ಥಳದಲ್ಲಿ ಹೋಗಿ ಹೆಚ್ಚಿನ ಆಸಕ್ತಿಯಿಂದ ಸೇವೆ ಮಾಡಬೇಕಾಗ್ತದೆ. ಹಾಗೆ ಮಾಡುವಾಗ ಮಾತ್ರ ದೇವರ ಆತ್ಮನು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸ್ತಾನೆ. ನಾವು ಮಾಡುವಂತ ಸೇವೆಯನ್ನ ಆಶೀರ್ವದಿಸ್ತಾನೆ. ಕುಟುಂಬಗಳಲ್ಲಿ ಅದ್ಭುತಗಳನ್ನ, ಮಾತುಕಾರ್ಯಗಳನ್ನ, ಮಾರ್ಪಾಡುಗಳನ್ನ ಉಂಟು ಮಾಡ್ತಾನೆ. ಪ್ರೀತಿ ಹೆಚ್ಚುತ್ತದೆ, ಅನ್ಯೋನ್ಯತೆ ಹೆಚ್ಚುತ್ತದೆ. ಪರಸ್ಪರ ನಾವು ಬಾಂಧವ್ಯದಿಂದ ಅಭಿವೃದ್ಧಿ ಆಗುತ್ತಾ, ಒಬ್ಬರ ಹಿತಕ್ಕಾಗಿ ಒಬ್ಬರನ್ನೊಬ್ಬರು ಗೌರವಿಸುತ್ತಾ, ಒಬ್ಬರ ಮೇಲೊಬ್ಬರು ಕಾಳಜಿ ಉಳ್ಳವರಾಗಿ ಈ ಭೂಮಿ ಮೇಲೆ ದೇವರ ಸಭೆಯನ್ನ ಅಭಿವೃದ್ಧಿ ಪಡಿಸುತ್ತಾ ದೇವರ ಬರವಣವನ್ನು ಸಿದ್ಧಪಡಿಸಲು ಸಾಧ್ಯವಾಗುವಂತದ್ದಾಗಿದೆ. ಅದನ್ನೇ ತಾನೇ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದ ನಮ್ಮಿಂದ ದೇವರು ಎದು ನೋಡುವಂತನಾಗಿದ್ದಾನೆ. ನಾವು ಅಂತ ಒಂದು ವಾತಾವರಣವನ್ನ ಸಭೆಯಲ್ಲಿ ಸೃಷ್ಟಿಸಬೇಕಾಗಿದೆ, ಕುಟುಂಬಗಳಲ್ಲಿ ಸೃಷ್ಟಿಸಬೇಕಾಗಿದೆ. ವ್ಯರ್ಥವಾದ ಕಾರ್ಯಗಳಿಗೆ ಸಮಯವನ್ನ ಕಳೆಯದೆ ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು, ಮೋಸ, ಸ್ವಾರ್ಥ ಇವುಗಳನ್ನ ಸಭೆಯ ಮೇಲೆ ಹೇರದೆ ನಮ್ಮ ಮನಸ್ಸುಗಳನ್ನ ನಿರಾಳವಾಗಿ ದೇವರ ಆತ್ಮನ ಕೈಗೆ ಒಪ್ಪಿಸಿ ಸೇವೆಗೆ ನಮ್ಮನ್ನ ತಗ್ಗಿಸಿಕೊಂಡು ಸೇವೆಯ ನಿಜವಾದಂತ ಬೆಲೆಯನ್ನ ಅರ್ಥ ಮಾಡಿಕೊಂಡು ದೇವರಿಗೆ ನಾವು ಲೆಕ್ಕ ಕೊಡಬೇಕಾಗಿರುವುದರಿಂದ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ, ತಗ್ಗಿಸಲ್ಪಟ್ಟವರಾಗಿ, ಸಿಕ್ಕಂತ ಸಮಯವನ್ನ, ದೇವರು ಒದಗಿಸಿಕೊಟ್ಟಂತ ಸಮಯವನ್ನ ಕರ್ತನ ಸೇವೆಗೆ ಉಪಯೋಗಿಸುವುದಾದರೆ ಸ್ವಾಮಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾನೆ. ನಮ್ಮ ಸಂಕಟ, ನಮ್ಮ ಕಾಯಿಲೆ, ನಮ್ಮ ಸಮಸ್ಯೆ, ನಮ್ಮ ಬಡತನ, ನಮ್ಮ ಕೊರತೆ ಇವೆಲ್ಲವುಗಳು ತನ್ನಷ್ಟಕ್ಕೆ ತಾನೇ ದೂರ ಆಗಿ ಹೋಗ್ತದೆ. ಬೇರೆ ಸಭೆಗಳಲ್ಲಿ ಮಾಡುವರೆ ಹೆಚ್ಚಾಗಿ ಸೇವೆ ಮಾಡುವರು. ನಮಗಿಂತ 100 ಪಾಲು ಅವ್ರಿಗೆ ಸಮಸ್ಯೆಗಳು, ಆದರೆ ಅವರು ಹೆಚ್ಚು ಸಮಯವನ್ನ ಪ್ರಾರ್ಥನೆಯಲ್ಲಿ, ವಿಶ್ವಾಸಿಗಳ ಮನೆಯಲ್ಲಿ, ಅವರ ಜೊತೆಯಲ್ಲಿ ಸೇವೆ ಮಾಡುವುದಕ್ಕೆ ಉಪಯೋಗಿಸ್ತಾರೆ. ದೇವರ ಸೇವೆಯಲ್ಲಿ ಅವರ ಮನಸ್ಸನ್ನ ಒಪ್ಪಿಸುವಾಗ, ದೇವರ ಸೇವೆಗಾಗಿ ಅವರ ಸಮಯವನ್ನ ಕೊಡುವಾಗ, ದೇವರ ಸೇವೆಯ ಭಾರವನ್ನು ಅವರು ಹೊತ್ತುಕೊಳ್ಳುವಾಗ ನಿಶ್ಚಯವಾಗಿ ಕರ್ತನು ಅವರ ಕುಟುಂಬದ ಎಲ್ಲಾ ಭಾರವನ್ನು ಹೊತ್ತುಕೊಳ್ತಾನೆ. ಕಾಯಿಲೆಯನ್ನು ವಾಸಿ ಮಾಡ್ತಾನೆ, ಬಡತನವನ್ನ ತೆಗೆದುಹಾಕ್ತಾನೆ, ಚಿಂತೆಯನ್ನ ದೂರ ಮಾಡ್ತಾನೆ, ಸಮಸ್ಯೆಯನ್ನ ಪರಿಹಾರ ಮಾಡ್ತಾನೆ, ಗೊಂದಲಗಳನ್ನ ನಿವಾರಿಸ್ತಾನೆ. ಕುಟುಂಬದಲ್ಲಿ ರಾತ್ರಿ ಬರುವಾಗ ಎಲ್ಲರಲ್ಲಿಯೂ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಪ್ರೀತಿ, ಪರಿಶುದ್ಧವಾದಂತ ಭಾವನೆ, ಅನ್ಯೂನ್ಯವಾದಂತ ಜೀವಿತವನ್ನ ಕುಟುಂಬಗಳು ಅನುಭವಿಸ್ತವೆ. ಇವತ್ತು ನಾವು ಕೇವಲ ನಮ್ಮ ಕುಟುಂಬದ ಸಮಸ್ಯೆಗಳನ್ನೇ, ನಮ್ಮ ಸ್ವಂತ ಸಮಸ್ಯೆಗಳನ್ನೇ ಮುಂದಿಟ್ಟುಕೊಂಡು ಅದಕ್ಕಾಗಿ ದೇವರ ಸೇವೆಯನ್ನ ಕಡೆಗಣಿಸಿ, ದೇವರ ಸೇವೆಗೆ ಸಮಯವಿಲ್ಲ ಎಂಬತಕ್ಕಂಥ ನೆವವನ್ನ ದೇವರ ಮುಂದಿಟ್ಟು ನಮ್ಮ ಭಾರವನ್ನ ನಾವೇ ಹೊತ್ತುಕೊಂಡು ನಮ್ಮ ಜೀವಮಾನದಲ್ಲಿ ನಾವೇ ಎಲ್ಲ ನೋವುಗಳನ್ನ ಅನುಭವಿಸ್ತೇವೆ. ಹೀಗಾಗಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ, ನಾವು ಸೇವೆಗೆ ಹೋಗಕ್ಕಾಗ್ತಾ ಇಲ್ಲ, ನಾವು ಸೇವೆ ಮಾಡಕ್ಕಾಗ್ತಾ ಇಲ್ಲ. ದೇವರ ಸೇವೆಯಲ್ಲಿ ನಮಗೆ ಯಾವ ಪಾಲು ಕೂಡ ಉಳಿದಿಲ್ಲ. ನಮ್ಮ ಸಮಯಗಳು ವ್ಯರ್ಥ ಆಗ್ತವೆ. ನಾವು ವಯಸ್ಸಾಗ್ತಾ ಇದೆ, ಮುಂದೆ ಬಲಹೀನರಾಗ್ತೇವೆ, ಎದ್ದು ನಡೆದಾಡಕ್ಕೂ ಬರೋದಿಲ್ಲ. ಅವಾಗ ನಾವೇನು ಮಾಡಕ್ಕಾಗ್ತದೆ? ಬಲವಿರುವಾಗಲೇ ದೇವರ ಸೇವೆಗಾಗಿ ನಮ್ಮನ್ನು ಒಪ್ಪಿಸಿಕೊಟ್ರೆ, ದೇವರ ಬರಣಕ್ಕಾಗಿ ಎಷ್ಟೋ ಅದ್ಭುತ ಕಾರ್ಯಗಳನ್ನ ದೇವರು ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಸಭೆಗಾಗಿಯೂ ನಮ್ಮ ವೈಯಕ್ತಿಕವಾದಂತ ಕುಟುಂಬಕ್ಕಾಗಿಯೂ ಮಾಡುವಂತನಾಗಿದ್ದಾನೆ. ಅದಕ್ಕಾಗಿ ಯೆಹೋಶುವನು ಹೇಳಿದ್ನು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು, ಬರೀ ಮಾತಿನಿಂದಲ್ಲ, ಕೃತ್ಯದಿಂದ, ಯಥಾರ್ಥವಾದ ಪ್ರೀತಿಯಿಂದ
ಆಸಕ್ತಿಯಿಂದ. ಹಾಗೆ ಮಾಡುವ ಹಾಗೆ ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ದೇವರ ಆತ್ಮನು ಬೆಳಗಿನ ಜಾವದಲ್ಲಿ ನಡೆಸಲಿ, ಪ್ರೇರಿಸಲಿ, ಉಪಯೋಗಿಸಿಕೊಳ್ಳಲಿ. ಈ ಕೊನೆಯ ಕಾಲದಲ್ಲಿ ದೇವರ ರಾಜ್ಯವನ್ನು ಸಿದ್ಧಪಡಿಸಲಿ. ಹುಟ್ಟಬೇಕಾದಂತ ಪ್ರತಿಯೊಂದು ಆತ್ಮಕ್ಕೂ ಸತ್ಯದ ಸುವಾರ್ತೆ, 3 ದೂತರ ವರ್ತಮಾನ, ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯ ವಿಚಾರ ಈ ಕೊನೆ ಕಾಲದಲ್ಲಿ ಭರದಿಂದ ಸಾಗಿ ಮುಟ್ಟುವಂತೆ ದೇವರು ಕಾರ್ಯ ಮಾಡಲಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇಲ್ಲಿ ನಮ್ಮವರಿದ್ದಾರೆ, ಪ್ರೇಮ ಸರ್ ಇದ್ದಾರೆ, ವಿಜಯ್ ಕುಮಾರ್ ಸರ್ ಇದ್ದಾರೆ. ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆಗಾಗಿ ಅನೇಕ ರಿಕ್ವೆಸ್ಟ್ಗಳಿವೆ. ನಿನ್ನೆ ಸಾಯಂಕಾಲ ಇವುಗಳನ್ನ ನಾವು ಪಡ್ಕೊಂಡಿದ್ದೇವೆ. ಅವ್ರಿಗೋಸ್ಕರ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥನೆ ಮಾಡೋದು ಒಳ್ಳೇದಾಗಿದೆ. ಹಿರಿಯಂತ ಪ್ರೇಮನಾಥ್ ಸರ್ ಅವರು ಕೆಲವರಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ವಿಜಯ್ ಕುಮಾರ್ ಸರ್ ಅವರು ಕೆಲವರಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಇಲ್ಲಿ ನಮ್ಮವರು ಕೆಲವರಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಈಗ ನಾನು ಹೇಳ್ತಕ್ಕಂಥದ್ದು ಪ್ರೇಮನಾಥ್ ಸರ್ ಅವರಿಗೆ. ದಯಮಾಡಿ ಪ್ರೇಮನಾಥ್ ಸರ್ ಅವರು ನೀವು ಮಾಡ್ಬೇಕಾದಂತ ಪ್ರಾರ್ಥನೆ ಯಾರಿಗೆ ಅಂತಂದ್ರೆ, ನಿನ್ನೆ ಸಾಯಂಕಾಲ ಹೊಸದಾಗಿ ಪ್ರಾರ್ಥನಾ ಮನವಿ ಬಂದಿದೆ, ಭಾಗ್ಯ ಗುರು ಎಂಬುದಾಗಿ ಮತ್ತು ಪುತ್ರ ಸಾಮ್ಯ ಎಂಬುದಾಗಿ ಆದ್ಯ, ಈ 3 ಮಕ್ಕಳಿಗಾಗಿ ನೀವು ಪ್ರಾರ್ಥಿಸಬೇಕು. ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕು ಅಂತ ಕೇಳ್ಕೊಳ್ತೇನೆ. ಅನಂತರ ಭಾಗ್ಯ ಗುರು, ಪುತ್ರ ಸಾಮ್ಯ, ಆದ್ಯ, ಪುತ್ರ ಸಾಮ್ಯ, ಆದ್ಯ ಹಾಗೂ ರವಿ ಬಳ್ಳಾರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ವಿಜಯ್ ಕುಮಾರ್ ಸರ್, ಹಲೋ ಹೆಲ್ತ್ ಹೇಳಿ ಸರ್. ವಿಜಯ್ ಕುಮಾರ್ ಸರ್ ಅವರು, ಸರ್ ರಾಧಮ್ಮ ಅವ್ರಿಗೋಸ್ಕರ, ಜೆಸ್ಸಿಕಾ ಅವರ ಸಂತಾನಕ್ಕೋಸ್ಕರ, ಜಾಸ್ಮಿನ್ ಅವರ ಸಂತಾನಕ್ಕೋಸ್ಕರ, ಜೆಸ್ಸಿಕಾ ಅವರ ಜಾಬ್ಗೋಸ್ಕರ, ಆಮೇಲೆ ಮಳೆಯಿಂದ ಉತ್ತರ ಕರ್ನಾಟಕ ಮತ್ತು ಉತ್ತರ ಭಾರತದಲ್ಲಿ ಮಳೆಯ ಅಭಾವ, ಮಳೆಯ ಅಪಾರವಾದಂತ ಅತಿವೃಷ್ಟಿಯಿಂದ ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಜನ, ಸಾವು ನೋವುಗಳಾಗ್ತವೆ. ಸೊ ಅವರುಗಳನ್ನ ದೇವರು ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಚೀನಾ, ಜಪಾನ್, ಪಾಕಿಸ್ತಾನ ಇದು ಪ್ರವಾಹ, ನಿನ್ನೆ ಬಹಳ ವಿಪರೀತವಾದಂತ ಪ್ರವಾಹದಿಂದ ತತ್ತರ ಆಗಿದೆ 3 ದೇಶಗಳು. ಸೊ ಅಲ್ಲಿ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ನಮ್ಮವರು ಡೆಂಗಿ ಜ್ವರದಿಂದ ಬಳಲ್ತಿರುವಂತ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ. ಯಶವಂತ್ ಸಾರ್ ಅವರ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಿ. ಸೊ ಇವೆರಡೇ ನಿಮ್ಗಿರೋದು. ಸೊ ನೀವು ಮೂವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಪ್ರೇಮನಾಥ್ ಸರ್. Let us pray. Our gracious Heavenly Father, we thank you, my Lord, for adding in our lives. And Lord, helping us, my Lord, to awake ourselves early in the morning and to come to your feet, my Lord, to hear your voice and to hear your words, your servant. Yes, my Lord. Thank you for the good sleep that you have given to us. And Lord, we thank you for all the blessings we had received, my Lord, yesterday. It's a great privilege, my Lord, for us to be with you, to spend a few hours with you, my Lord, which is very much essential. Yes, my Lord. We see, my Lord, the people perishing around us, not knowing, my Lord, what to do, where to go. Lord,
is just because that they don't find a time, my Lord, to serve you. But as we're involved in our personal works and family matters, my Lord, without finding any time to search the scriptures. The reason is the same, my Lord, just because we are unable to be with you and finding place to our personal works only. Lord, as we see in the scriptures that many people have sacrificed their lives for spreading the gospel, my Lord, and they were all saved and found a place in your kingdom. But we, my Lord, feel that we are being lost as we are not finding any place or time, my Lord, to be with you, to spread your word. Lord, please bless us, my Lord. Help us, my Lord, to spread the word of God among the people around us, my Lord. And wherever we come across, as my Lord Christ living his kingdom, came down on the earth to serve the gospel, to preach. But Lord, what are we doing? Just being in one place and just involved in our own works. Lord, please help us, my Lord, to understand the message that is being taught every day in the mornings, my Lord. Please open our hearts and minds and ears, my Lord, to accept that words and to be in the actions. Because we see in the scriptures that only those who say, Lord, Lord, will not find a place in his kingdom. But only those people shall find a place in his kingdom, those who does the will of Father in heaven. So Lord, please be with us, my Lord, and please see that we do as per the will of God. I thank you, my Lord, for all these privileges, my Lord. Bless one and all who are born down here. Please be especially with elderly Mrs. Evelyn Paul. Thank you, my Lord, to hear her voice. Please be with her, give her good health, my Lord, throughout her life, and comfort her, my Lord. Please be with all her near and dear ones and all her family members, my Lord, and please guide them. Also pray for Brother Vijay Kumar, my Lord. Please use him, my Lord, mightily, as he is much talented, my Lord. Please give him good health, pour your wisdom from above, and bless his family abundantly. Help him to do many more things, my Lord, for the sake of your kingdom. Also pray for Pastor Raju and his family. Lord, please be with him. Bless him abundantly, my Lord. As he has many plans, please fulfill his desires, my Lord. Since he is striving hard to bring many more souls under your fold, my Lord, please bless him with all those desires. Lord, I also pray for Mrs. Annie. Please be with her as she's too far. Yet, my Lord, help her, my Lord. Be with her and the family. Bless her mother, my Lord. Lord, as she is much talented too, Lord, please use her mightily. And please, Lord, place a mighty angel surrounding her and her families. Also pray for Mrs. Rajeshwari. Please be with them, and Lord, bless her. Fulfill her desires, my Lord. As the daughters, one of the daughters has completed a master's, my Lord, and trying to find a
job, my Lord. Please bless her with a suitable job, my Lord, so that she'll be blessed and she'll be able to take care of families for a while, my Lord. Lord, I also pray for Brother Lokesh. Bless him, my Lord. Bless his family abundantly. I especially pray for Brother David, John David. You know his difficulties, my Lord, that he's facing. Please help him, my Lord, to overcome all such situations and the issues that he's facing, my Lord. And please bless him, my Lord. Help him to be your child, my Lord, and bless his family abundantly. Lord, especially pray for Bhagya Guru, my Lord, and Putra, Shamya, and Adya and Ravi Ballari, my Lord. Please, you know, my Lord, and about trials and tribulations, and what the health issues they are under, Lord. And it is impossible to you, my Lord. It's the created, Lord, the organs, my Lord. Please see that all the in the body's stimulus, Lord, and functional, Lord. Please see that they will have good health. Please take care of them, Lord. Bless their family abundantly. To be here. Yes, my Lord, I submit myself and my entire family members, especially this Awaken Pray program, my Lord, and your servant who's leading this program, and all the participants who are board on here, my Lord. Once again, Lord, I submit myself and the entire congregation to your mighty hands, my Lord, and I pray in the precious name of Jesus Christ. Amen. ಮಹೋನ್ನತನು ಪರಲೋಕದಲ್ಲಿ ಆಸನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರಿಗೆ ನೀನು ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವ ಇಲ್ಲಿ 2-3 ಕೂಡಿ ಪ್ರಾರ್ಥಿಸುವ ಅಲ್ಲಿ ನನ್ನ ಪ್ರಸನ್ನತೆ ಇದೆ ಎಂದು ವಾಗ್ದಾನ ಮಾಡಿದ ದೇವರು. ಹೌದು ಸ್ವಾಮಿ, ನಿಮ್ಮ ಪ್ರಸನ್ನತೆ ಇಲ್ಲಿದೆ. ನಿಮ್ಮ ಪ್ರಸನ್ನತೆಯ ಮಧ್ಯದಲ್ಲಿ ಕೂಡಿ ಬಂದಿರುವಂತ ನಮ್ಮ ಸಹೋದರರೊಬ್ಬವರನ್ನು ಬೋಧಕರನ್ನು ಆಶ್ರಯಿಸಿ ಬಲಪಡಿಸು. ನಾವು ಯಾವಾಗಲೂ ಸಹ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಅನೇಕರಿಗಾಗಿ ನಾವು ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ನಿನ್ನ ಆಲಿಸಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಅವರಿಗಿರುವಂತಹ ಎಲ್ಲ ಕುಂದು ಕೊರತೆಗಳನ್ನು ಬಗೆಹರಿಸುವ ಅದಕ್ಕಾಗಿ ನಿಮ್ಮ ಮತ್ತೊಬ್ಬರಿಗಾಗಿ ಪ್ರಾರ್ಥಿಸಿರಿ ಎಂದು ನೀವು ಹೇಳಿದ ರೀತಿಯಲ್ಲಿ ನಾವು ಪ್ರಾರ್ಥಿಸುವಾಗ ನಾವು ಪ್ರಾರ್ಥನೆಯನ್ನು ಕೇಳಿ ಅದರಿಂದ ಸಿಗುವಂತ ಲಾಭವು ಅವರಿಗೆ ಲಾಭದಾಯಕವಾಗಿದ್ದು ನಿನ್ನ ನಾಮವನ್ನು ಸೃಷ್ಟಿ ಕೊಂಡಾಡುತ್ತಾ ಅವರು ಸಹ ನಂಬಿಕೆಯಲ್ಲಿ ಬಲಗೊಳ್ಳುವಂತೆ ನಡೆಸಬೇಕೆಂದು ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವಂತರಾಗಿದ್ದೇವೆ. ವಿಶೇಷವಾಗಿ ರಾಧಮ್ಮ ಆ ಸಹೋದರಿ ರಾಧಮ್ಮನ್ನು ಆಶ್ರಯಿಸಿ ಬಲಪಡಿಸು, ಅವರಿಗೆ ಬಾಸಿಕೊಡು. ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸಿ ನಮಗೋಸ್ಕರ ಎಂದು ಕೇಳಿಕೊಳ್ಳುವಾಗ ಅವರ ನಂಬಿಕೆಯನ್ನು ಬಲಪಡಿಸಿ ಅವರಿಗೆ ಬೇಕಾದ ಜ್ಞಾನ, ವಿವೇಕ, ಆಧ್ಯಾತ್ಮಿಕವಾದ ಬಲ ಹಾಗೂ ಶಾರೀರಿಕವಾಗಿರುವ ಕುಂದು ಕೊರತೆಗಳು, ಕುಟುಂಬದಲ್ಲಿರುವ ಎಲ್ಲಾ ರೀತಿಯ ನೋವುಗಳು ಇವೆಲ್ಲವುಗಳು ಸಹ ಸೈತಾನ್ನಿಂದ ಬರುವಂತದ್ದಾಗಿದೆ. ಇದೆಲ್ಲವನ್ನು ಬಗೆಹರಿಸಿ ಅದಕ್ಕೆ ತಕ್ಕ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡುವ ಶಕ್ತಿ ನಿನಗೆ ಮಾತ್ರ ಇದೆ ಸ್ವಾಮಿ. ಆದ ಕಾರಣ ನೀನೇ ಅವರನ್ನು ಆಶ್ರಯಿಸಿ ಬಲಪಡಿಸು. ಅದೇ ರೀತಿಯಲ್ಲಿ ಜೆಸಿಕಾ ಸಹೋದರಿಯವರನ್ನು ಕೂಡ ನೀನು ಆಶ್ರಯಿಸಿ ಸಂರಕ್ಷಿಸಿ ಕಾದು ಕಾಪಾಡು. ಅವರ ನಂಬಿಕೆಯಲ್ಲಿ ಕುಂದು ಹೋಗಿದ್ದರೆ ನಂಬಿಕೆಯಲ್ಲಿ ಬಲಪಡಿಸು. ಅವರಿಗಿರುವ ಎಲ್ಲಾ ರೀತಿಯ ಕುಂದು ಕೊರತೆಗಳು ಏನಿದೆ, ಅವರ ಸ್ಥಿತಿಗತಿಗಳು ಏನಿದೆ, ಅವರಿಗೆ ಬೇಕಾದ ಅವಶ್ಯಕತೆ ಏನಿದೆ, ಇವೆಲ್ಲಗಳನ್ನು ಸಹ ನೀವು ಬಲವನ್ನಾಗಿದ್ದೀರಿ. ಹಾಗೂ ಅವರ ಬಲಹೀನತೆಗಳು ಏನಿದೆ ಅದು ಕೂಡ ನೀವು ಗೊತ್ತಿದೆ. ಅವರಿಗಿರುವಂತಹ ಬಲಹೀನತೆಗಳನ್ನು ತೆಗೆದುಹಾಕಿ ಬಲಪಡಿಸಿ ಅವರಿಗೆ ಶಾರೀರಿಕ ಬಲಗೊಳ್ಳುವಂತೆ ಅವ್ರನ್ನ ಬಲಪಡಿಸಿ ನಡೆಸಬೇಕೆಂದು ನೀನು ಪ್ರಾರ್ಥನೆ. ಆದರೆ ಅವರನ್ನು ಕೂಡ ನೀನು ಆಶ್ರಯಿಸಿ ಬಲಪಡಿಸಿ ಅವರಿಗೆ ಬೇಕಾದ ಜ್ಞಾನ, ವಿವೇಕ ಇವೆಲ್ಲವನ್ನ ಬಾಸಿಕೊಟ್ಟು ನಡೆಸ್ತದೆ. ನಿನ್ನ ನಂಬಿದ ಮಕ್ಕಳಿಗೆ ಎಂದು ಕೈ ಬಿಡುವುದರಿಂದ ವಾಗ್ದಾನ ಮಾಡಿದ ದೇವರವಾಗಿದ್ದೀರಿ. ನಿಮಗೇನಾದ್ರು ಬೇಕಾದ್ರೆ ಕೇಳಿಕೊಳ್ಳಲು ಕೊಡುವೇನೆ ಎಂದು ವಾಗ್ದಾನ ಮಾಡಿದಿರಿ. ತಟ್ಟಿರಿ ತೆರೆಯುವುದು ಕೊಡಲ್ಪಡುವುದು, ಹಾಗೆ ಹುಡುಕಿ ನಿಮಗೆ ಸಿಕ್ಕುವುದು ಎಂದು ಹೇಳುವಾಗ ನಾವು ಯಾವಾಗಲೂ ಎಡಬಿಡದೆ ಪ್ರಾರ್ಥಿಸುವುದರ ಮೂಲಕವಾಗಿ ಎಲ್ಲವನ್ನೂ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಸ್ವಾಮಿ. ನೀವು ಎಂದಿಗೂ ನಮ್ಮನ್ನ ನೀವು ನೀರಾಗಿ ನೋಡುವುದಿಲ್ಲ ಸ್ವಾಮಿ, ನಮ್ಮ ನಡೆಸುವ ದೇವರು ನೀವು ಆಗಿದ್ದೀರಿ. ಅದೇ ರೀತಿ ಸ್ವಾಮಿ, ಈ ಲೋಕದಲ್ಲಿ ಪ್ರಕೃತಿ ವಿಕೋಪ ನಿಂದ ಅನೇಕ ರೀತಿಯಲ್ಲಿ ನಾವು ಬಳತಿರೋದು ನೋಡ್ತೇವೆ. ಅನೇಕ ಸ್ಥಳಗಳು, ಉದಾಹರಣೆಗೆ ಕೊಡಗು, ಈಗ ದಕ್ಷಿಣ ನಾರ್ತ್, ಈಗ ಬಾಂಬೆ ಈ ಕಡೆ ನೋಡುವಾಗ ಭಯಂಕರವಾದ
ಪರಿಸ್ಥಿತಿ ಸ್ವಾಮಿ. ಮಳೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಂಥ ಅನೇಕ ಜನರು ಸಾಯ್ತಾ ಇದ್ದಾನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಪ್ರಕೃತಿ ವಿಕೋಪದಿಂದ ಪಾರಾಗಲು ಸ್ವಾಮಿ ನಡೆಸುವ ಅವರಿಗಿಂತ ಎಲ್ಲಾ ರೀತಿಯಾದ ತೊಂದರೆಗಳಿಂದ ನೀನು ಪಾರು ಮಾಡುವ ಶಕ್ತಿ ಇನ್ನೊಬ್ಬನಿಗಿದೆ ಸ್ವಾಮಿ. ಅದೇ ರೀತಿ ಅದೆಲ್ಲವನ್ನು ಸಂಘಟನೆ ಸಿಕ್ಕಾಕೊಂಡ್ರನ್ನ ಬಲಪಡಿಸಿ ಅವರಿಗೆ ನಿನ್ನ ನಂಬಿಕೆಯಲ್ಲಿ ಜೀವಿಸುತ್ತಾ ಬೇಕಾದ ಜ್ಞಾನದಾಯ ಭಾಷೆ ಅನೇಕ ನಿನ್ನ ಭಕ್ತರು ಸಹ ಅಲ್ಲಿ ಇದ್ದು ನಿನ್ನನ್ನು ಪ್ರಾರ್ಥಿಸುವುದರ ಮೂಲಕ ಆ ಒಂದು ಅಡಚಣೆಗಳನ್ನ ತಡೆಗಟ್ಟುವ ಶಕ್ತಿಯನ್ನು ದಯಪಾಲಿಸಿಕೊಂಡು ಅದೇ ರೀತಿ ಅನೇಕ ದೇಶಗಳಲ್ಲಿ ಸಹ ಕಷ್ಟ ಸಂಕಟಗಳಲ್ಲಿ ಸಿಕ್ಕಾಕೊಂಡು ನೋಡ್ತಾ ಇದ್ದೆ. ಉದಾಹರಣೆಗೆ ಚೈನಾ, ಜಪಾನ್ ಇವೆಲ್ಲವೂ ಸಹ ಈ ರೀತಿಯಾದ ಒಂದು ಪ್ರಕೃತಿ ಅದಕ್ಕೆ ವಿರುದ್ಧವಾಗಿರುವಾಗ ಸ್ವಾಮಿ ಅವರನ್ನ ಆಗಾಗ ಉಂಟಾಗುವಂತಹ ಈ ಒಂದು ಕಷ್ಟ ಸಂಕಟಗಳಿಂದ ಅವ್ರು ಬರ್ತಾ ಇರುವಂತಹ ತೊಂದರೆಗಳಿಂದ ಪಾರು ಮಾಡೋ ಶಕ್ತಿ ನಿನಗಿದೆ ಸ್ವಾಮಿ. ಏನೇ ಆಗ್ಲಿ, ಏನೇ ಕಷ್ಟವಿರಲಿ, ಅವರೆಲ್ಲರೂ ಸಹ ನಿನ್ನ ಜೀವಿಸುತ್ತಾ ನಿನ್ನ ಒಂದು ರಾಜ್ಯಕ್ಕಾಗಿ ಎದುರು ನಿರೀಕ್ಷಿಸುವ ಮಕ್ಕಳ ಫಲಪಡಿಸುವಂತ ಅನೇಕರನ್ನು ಎಚ್ಚರಗೊಳಿಸು. ನಿನ್ನನ್ನೇ ನಂಬಬೇಕು. ಈ ಲೋಕವು ನಿನ್ನದು ಸ್ವಾಮಿ. ಗಾಳಿ ನಿನ್ನದು, ನೀರು ನಿನ್ನದು, ಬೆಂಕಿ ನಿನ್ನದು, ಎಲ್ಲವೂ ನಿನ್ನ ಹತೋಟಿಯಲ್ಲಿದೆ ಸ್ವಾಮಿ. ಅವು ಯಾವಾಗ ಉದ್ಭವಗೊಳ್ಳುತ್ತಾವೋ ಅದರಿಂದ ಬರುವಂತಹ ತೊಂದರೆಗಳು ಬೇಕಾಗ್ತಿದೆ. ಅವೆಲ್ಲವೂ ನಿಯಂತ್ರಿಸುವ ಶಕ್ತಿ ಇನ್ನೊಬ್ಬನು ಮಾತ್ರ ಇದೆ. ಅದಕ್ಕೋಸ್ಕರ ಇವೆಲ್ಲವನ್ನು ನಿಯಂತ್ರಿಸಿ ಲೋಕದಲ್ಲಿ ಸಮಾಧಾನ, ಶಾಂತಿ ಇವೆಲ್ಲ ಬರಬೇಕಾದ್ರೆ ಇನ್ನೊಬ್ಬನೇ ಕಾರಣ. ನೀನೇ ಎಲ್ಲವನ್ನು ನಡೆಸಿ ಕಾಯ್ತಾ ಬರಬೇಕೆಂದು ಆಸೆಗೊಳ್ಳುತ್ತೇವೆ. ವಿಶೇಷವಾಗಿ ಇದೋಗಿ ನಾವು ಹೇಳಿಕೊಂಡ ಹೆಸರುಗಳನ್ನು, ಅದೇ ರೀತಿ ನಾವು ಬಂದಿರುವಂತಹ ಎಲ್ಲಾ ನಿನ್ನ ಭಕ್ತಾದಿಗಳನ್ನು, ಕೂಡಿ ಬಂದಿರುವ ವಿಶೇಷವಾಗಿ ಈಗ ತಾನೇ ಪ್ರಾರ್ಥನೆ ಮಾಡಿದ ಸಹೋದರರನ್ನು ಹಾಗೂ ಸಹೋದರಿಯನ್ನು ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸು. ವಿಶೇಷವಾಗಿ ಬೋಧಕರು ಅವರಿಗಿರುವಂತಹ ಎಲ್ಲ ಬಲಹೀನತೆಯನ್ನು ತೆಗೆದು ಹಾಕಿ ಮತ್ತೆ ಸಂದೇಶ ಕೇಳಿಕೊಳ್ಳುವಂತಾಗಿದೆ. ಅವರಿಗೆ ಆರೋಗ್ಯ ಕೊಟ್ಟು ಅವ್ರನ್ನ ಬಲಪಡಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬೇಕಾದ ಶಕ್ತಿಯಿಂದ ನಡೆಸು. ಇವು ಸ್ವಾಮಿ ನಾವು ಮಾಡುವಂತಹ ಈ ಒಂದು ಕಾರ್ಯಗಳು ಸಹ ಅನೇಕರಿಗೆ ಫಲದಾಯಕವಾಗಿದೆ. ಶಾರೀರಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕೆ ಬೇಕಾದ ಆತ್ಮೀಯ ವರದಾನ ತುಂಬಿ ಅವರು ನಡೆಸ್ತಾ ಬರಬೇಕೆಂದು ಈ ಒಂದು ಪ್ರತಿದಿನ ಸಹ ಇನ್ನೊಂದು ಕಾರ್ಯಕ್ರಮದಲ್ಲಿ ಸ್ವಾಮಿ ಎಲ್ಲವೂ ಸಹ ಯಶಸ್ವಿಯಾಗುವುದಕ್ಕೆ ನಡೆಸಬೇಕೆಂದು ಹಾಗೂ ನಾವಿನ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವುದಕ್ಕೆ ನಮ್ಮನ್ನು ಬಲಪಡಿಸಬೇಕು. ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪ್ರೀತಿ ಸಾಗರನು, ದಯಾಮಯನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು, ಯೆಹೋವ ರಾಪ, ಯೆಹೋವ ನೀಸಿಯಾಗಿರುವ ಆತನೇ ನಿನ್ಗೆ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ನೀನಾಗೆ ಹೇಳಿದ್ಯಪ್ಪ, ಬೇಡಿಕೊಳ್ಳಿರಿ ನಿಮ್ಗೆ ದೊರೆಯುವುದು, ಹುಡುಕಿರಿ ನಿಮ್ಗೆ ಸಿಕ್ಕುವುದು, ತಟ್ಟಿರಿ ನಿಮ್ಗೆ ತೆರೆಯುವುದು ಅಂತ ಹೇಳಿದ್ಯಲ್ಲಪ್ಪ. ನಮ್ಮ ಅಪ್ಪನೇ ಕರ್ತನೆ, ಎಷ್ಟೋ ಜನರು ಕಾಯಿಲೆಯಲ್ಲಿ ತೊಡಗಿದ್ದಾರೆ ಸ್ವಾಮಿ. ಡೆಂಗು ಜ್ವರದಿಂದ ಎಷ್ಟೋ ಜನರು ತೊಂದರೆ ಪಡ್ತಾ ಇದ್ದಾರೆ ಸ್ವಾಮಿ. ಅದನ್ನು ನೀನು ಬಲ್ಲವನಾಗಿದ್ದೀಯ ಸ್ವಾಮಿ. ದಯಮಾಡಿ ಕರ್ತನೆ, ಆ ಜ್ವರವು ಯಾರಿಗೂ ಕೂಡ ಬಾರದಂತೆ ನೀನು ಸ್ವಾಮಿ ಯೆಹೋವ ರಾಪ, ದಯಮಾಡಿ ಕರ್ತನೆ ಈ ಕಾಯಿಲೆಯನ್ನು ತೊಲಗಿಸು ಕರ್ತನೆ. ಮುಂದೆ ಬರುವ ಯಾವ್ಯಾವ ಕಾಯಿಲೆಗಳಿದೆಯೋ, ಇಲ್ಲಿವರೆಗೂ ಎಷ್ಟೋ ಕಾಯಿಲೆಗಳು ಬಂದು ಹೋಗಿದೆ ಸ್ವಾಮಿ. ನಾವು ಬೇಡುವಾಗ ಅದನ್ನೆಲ್ಲ ತೆಗೆದು ಹಾಕಿದ್ಯಾ ಕರ್ತನೆ. ಈ ಡೆಂಗು ಜ್ವರಕ್ಕೂ ಸ್ವಾಮಿ ನಾವು ಬೇಡ್ತಾ ಇದ್ವಿ ಸ್ವಾಮಿ. ಬಡವರು ಬಲ್ಲಿದ್ದರು ಒಂದೇನೆ ಸ್ವಾಮಿ, ಎಲ್ಲರಿಗೂ ಬಂದು ತೊಂದರೆ ಆಗ್ತಾ ಇದೆ ಸ್ವಾಮಿ. ಅಪ್ಪ, ಎಷ್ಟೋ ಜನರು ಕರ್ತನೆ ಹಣವಿಲ್ದೆ ತೊಂದರೆಗೆ ಆಸ್ಪತ್ರೆಗೆ ಹೋಗ್ಲು ಸಾಧ್ಯವಿಲ್ದೆ ಕಾಯ್ತಾ ಇದ್ದಾರೆ ಸ್ವಾಮಿ. ನೀನ್ ನೋಡುವವನಾಗಿದ್ದಿ. ದಯಮಾಡಿ ಕರ್ತನೆ, ಈ ಎಂತ ಮುಂದೆ ಬರುವ ಕಾಯಿಲೆ ಆಗ್ಲಿ, ಈ ಡೆಂಗು ಜ್ವರದಿಂದ ಆಗ್ಲಿ, ಇನ್ಯಾವುದಾದ್ರೂ ಬಂದ್ರು ನೀನು ತೆಗೆದು ಹಾಕು ಕರ್ತನೆ. ನೀನು ಯೆಹೋವ ರಾಪ, ಆರೋಗ್ಯದಾಯಕನು ನೀನಪ್ಪ. ನೀನಲ್ದೆ ನಾವ್ ಯಾರಿಂದಲೂ ಸಾಧ್ಯವಾಗುದಿಲ್ಲ. ಯಾವ ಹಾಸ್ಪಿಟ್ಲ್ಗಳಲ್ಲಿ ಹೋದ್ರು ನಿನ್ನ ದಯ ಇಲ್ದೆ ಅದು ವಾಸಿ ಆಗೋದಿಲ್ಲ ಕರ್ತನೆ. ನಿನ್ನ ದಯವಿರ್ಲಿ. ಆ ಕರ್ತನೆ, ನೀನು ಕಾಪಾಡುವ ದೇವರು, ನಡೆಸುವ ದೇವರು, ಪ್ರೀತಿ ಸ್ವರೂಪನು, ಅದ್ಭುತ ಸ್ವರೂಪನು, ನಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿದ್ಯಪ್ಪ. ಹೌದು ತಂದೆಯೇ, ನೀನ್ ಎಷ್ಟು ಪ್ರೀತಿ ಮಾಡಿ ನಿನ್ ಪ್ರಾಣ ಕೊಟ್ಟ ದೇವರು, ಇದನ್ ಕೊಡದೆ ಇರ್ತೀಯಪ್ಪ. ದಯಮಾಡಿ ಜನರಿಗೆ ಆಯುಷ್ಯಾರೋಗ್ಯ ಭಾಗ್ಯ ಕೊಟ್ಟು ನಡೆಸಪ್ಪ. ನಿನ್ನನ್ನು ಕಂಡ್ಕೊಳ್ಳುವಂಗೆ, ನಿನ್ನನ್ನು ಈ
ಕಾಯಿಲೆಯಿಂದ ನಿನ್ನನ್ನು ಅರ್ಥಕೊಳ್ಳುವಂತೆ ನೀನು ಸಹಾಯ ಮಾಡು ಕರ್ತನೆ. ನಶಿಸಿ ಹೋಗುವ ಆತ್ಮಗಳನ್ನು ನಾವು ಕರ್ತನೆ ಅದನ್ನು ತಿಳಿದು ಕರ್ತನೆ ಅವ್ರ ಬಳಿಗೆ ಹೋಗಿ ಕರ್ತನೆ ನಶಿಸಿ ಹೋಗದಂತೆ ಆತ್ಮಗಳನ್ನು ನಿನ್ನ ಬಳಿಗೆ ತರುವ ಯೋಗ್ಯತೆಯನ್ನು ನಮ್ಗೆ ದಯಪಾಲಿಸು ಕರ್ತನೆ. ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಕರ್ತನೆ ಅಪ್ಪ ನಿನ್ನ ಬಳಿಗೆ ಪ್ರಾರ್ಥಿಸಿ ಆತ್ಮಗಳನ್ನು ಕೊಡು ಸ್ವಾಮಿ. ಅಪ್ಪ ನಶಿಸಿ ಹೋಗುವ ಆತ್ಮಗಳು ಎಷ್ಟೋ ಹೋಗ್ತಾ ಇದೆ ಸ್ವಾಮಿ. ನೀನ್ ಬರುವ ಕಾಲ ಹತ್ರವಾಗಿದೆ. ಆತ್ಮಗಳು ನಶಿಸಿ ಹೋಗದೆ, ಅನಾರೋಗ್ಯದಿಂದ ಬರಳದೆ, ನೋವಿನಿಂದ ಬರಳದೆ, ಪಾಪಿಗಳಾಗಿ ದುಷ್ಟರಾಗಿ ಜೀವಿಸದೆ ಕರ್ತನೆ ನಿನ್ನ ಬಳಿಗೆ ಕೊನೆ ಕಾಲದಲ್ಲಾದರೂ ಬಂದು ನಿನ್ನ ಪಾದಗಳಿಗೆ ಸೇರಿಕೊಳ್ಳುವಂತೆ ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸಪ್ಪ. ತಿಳಿದೆಯೋ ಮಾಡಿದಂತ ಎಷ್ಟೋ ಅಪರಾಧಗಳಿದೆ ಸ್ವಾಮಿ. ದಯಮಾಡಿ ಕರ್ತನೆ ನೀನೊಬ್ಬನಿಂದಲೇ ಸಾಧ್ಯ ಕರ್ತನೆ. ನೀನಲ್ದೆ ಯಾರಿಂದಲೂ ಸಾಧ್ಯವಾಗದ ಕೆಲಸ ನಿನ್ನಿಂದ ಆಗ್ತಾ ಇದೆ ಕರ್ತನೆ. ಆದದ್ದರಿಂದ ನಿನ್ ಬಳಿಗೆ ಬಂದಿದ್ದೆ ಸ್ವಾಮಿ. ಅಪ್ಪ ನೀನ್ ಆಶೀರ್ವದಿಸು ಕರ್ತನೆ. ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ನೀನ್ ಹೇಳಿದ್ಯಲ್ಲಪ್ಪ. ಅದರಂತೆ ಒಬ್ರು ನಾಶವಾಗದೆ ನಿನ್ನನ್ನು ತಿಳಿಯಪಡಿಸಿ ನಿನ್ನನ್ನು ಅರ್ಥಕೊಂಡವರಾಗಿ ನಿನ್ನ ಬಳಿಗೆ ಬರುವಂತೆ ತಮ್ಮನ್ನು ತಾವು ತಗ್ಗಿಸಿಕೊಂಡು ನಮ್ಗಿರುವ ರೋಗ, ಅಪರಾಧ, ನೋವು, ಚಿಂತೆ, ಬಾಧೆ, ಬಡತನ ಇವನ್ನೆಲ್ಲವನ್ನು ತೆಗೆದು ಹಾಕಲು ನಿನ್ನ ಬಳಿಗೆ ಬಂದು ನಾವು ಬೇಡಿಕೊಳ್ತೇವೆ ಸ್ವಾಮಿ. ನೀನು ಕ್ಷಮಿಸು, ಪ್ರತಿ ಒಬ್ಬೊಬ್ಬರನ್ನು ಕ್ಷಮಿಸು ಕರ್ತನೆ. ನಿನ್ನ ರಕ್ತದಿಂದ ಸೆಳೆ ನಮ್ಮಲ್ಲಿರುವ ದುರಾತ್ಮವನ್ನು ತೆಗೆದು ಹಾಕಿ, ಅನಾರೋಗ್ಯವನ್ನು ತೆಗೆದು ಹಾಕಿ, ಆರೋಗ್ಯ ಭಾಗ್ಯದಿಂದ ಪರಿಶುದ್ಧಾತ್ಮನನ್ನು ನಿನ್ನ ರಕ್ತದಿಂದ ತೊಳೆದು ಪರಿಶುದ್ಧಾತ್ಮನನ್ನು ನಮ್ಗೆ ಕೊಡು. ನಮ್ಮ ಜೀವಿತದಲ್ಲಿ ಆತ್ಮವನ್ನು ಇಟ್ಟುಕೊಂಡು ಸ್ವಾಮಿ ತಂಗುದಾಣವಾಗಿ ನಮ್ಮ ಶರೀರಾತ್ಮಗಳಲ್ಲಿ ನೀನು ವಾಸ ಮಾಡು ದೇವ್ರೆ. ಸರ್ವಶಕ್ತನು ನೀನು, ಉನ್ನತನು ನೀನು, ಕ್ಷಮಿಸುವ ದೇವರು ನೀನೊಬ್ಬನೇ ಕರ್ತನೆ. ನಿನ್ನನ್ನು ಬಿಟ್ರೆ ಯಾರು ಇಲ್ಲ ಸ್ವಾಮಿ. ನಿನ್ ಬಳಿಗೆ ಬಂದಿದ್ದೇವೆ. ನೀನು ದಯಾಮಯನು, ಪ್ರೀತಿ ಸಾಗರನು, ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು ನೀನೆಪ್ಪ. ನಿನಗೆ ಸ್ತೋತ್ರ ರಾಜ, ಸ್ತೋತ್ರಪ್ಪ. ನಿನ್ ಪಾದಗಳನ್ನು ಹಿಡಿಯಲು ಯೋಗ್ಯ ಅಯೋಗ್ಯರು ಸ್ವಾಮಿ. ನೀನ್ ನಡೆದಾಡಿರುವ ಧೂಳನ್ನು ನಾವು ನೋಡಲು ಅಯೋಗ್ಯರು ಸ್ವಾಮಿ. ಅಂತ ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಸುಗ ಬಂದಾತನೇ ನಿನಗೆ ಸ್ತೋತ್ರಪ್ಪ. ದಯಮಾಡಿ ಕರ್ತನೆ ಮುಂದೆ ಬರುವ ರೋಗಗಳನ್ನು, ಇರುವ ರೋಗಗಳನ್ನು ತೆಗೆದು ಹಾಕು ಕರ್ತನೆ. ನೀನು ವರ್ತಮಾನ, ಭೂತ, ಭವಿಷ್ಯತ್ ಕಾಲದ ದೇವರು ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಆರೋಗ್ಯದಾಯಕನೇ, ದಯವಿಟ್ಟು ಕರ್ತನೆ ನಶಿಸಿ ಹೋಗುವ ಆತ್ಮಗಳನ್ನು ನಿನ್ನ ಬಳಿಗೆ ತರುವಂತೆ ನಮ್ಮನ್ನು ಎಚ್ಚರಿಸು. ನಾವು ಕೂಡ ಕರ್ತನೆ ನಿನಗೆ ಮೆಚ್ಚುಗೆಯಾಗಿ ನಡೆದು ಜೀವಿಸುವಂತೆ ಕಾಪಾಡು ದೇವ್ರೆ. ಆರೋಗ್ಯ ಭಾಗ್ಯ ಕೊಡು. ಮತ್ತು ಸ್ವಾಮಿ ಯಶವಂತ ಅವರನ್ನು ನೀನು ಆಶೀರ್ವಸು. ಅವ್ರಿಗೆ ಏನ್ ಸಮಸ್ಯೆ ಇದೆಯೋ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನೀನ್ ಗೊತ್ತು ಸ್ವಾಮಿ. ಯಾಕಂದ್ರೆ ನೀನ್ ನಿಜವಾದ ದೇವರು, ಸತ್ಯವಾದ ದೇವರು, ಎಲ್ಲವನ್ನು ಬಲ್ಲಾತನು, ಎಲ್ಲವನ್ನು ನೋಡುವಾತನು, ಸಮಸ್ಯೆಗಳಿಂದ ತೆಗೆದು ಹಾಕುವನು, ಬಿಡುಗಡೆ ನಾಯಕನು ನೀನೇ ಸ್ವಾಮಿ. ಬಿಡುಗಡೆ ಕೊಡಪ್ಪ. ಅವ್ರಿಗೇನ್ ಸಮಸ್ಯೆ ಇದೆಯೋ ಕರ್ತನೆ, ಬಹಳ ದಿನದಿಂದ ಕೋರಿಕೆ ಇದೆ ಸ್ವಾಮಿ. ಆ ಕೋರಿಕೆಯನ್ನು ನೀನು ಈಡೇರಿಸು ತಂದೆ. ಯಾವ ಸಮಸ್ಯೆ ಇದೆ ಅಂತ ನಮಗ್ ಗೊತ್ತಿಲ್ದಿರು ನೀನ್ ತಿಳಿದವನಾಗಿದ್ಯಪ್ಪ. ದಯಮಾಡಿ ಸ್ವಾಮಿ ನೀನು ಸಹಾಯ ಮಾಡಿ ಅವ್ರಿಗೆ ಬಿಡುಗಡೆ ಕೊಡು ಸ್ವಾಮಿ. ಎಲ್ಲಾ ಸಮಸ್ಯೆಯಿಂದನೂ ದೂರ ಮಾಡು. ಆರೋಗ್ಯ ಕೊಡು, ಭಾಗ್ಯ ಕೊಡು, ನೆಮ್ಮದಿ ಕೊಡು, ಶಾಂತಿ ಕೊಡು, ಸಮಾಧಾನವನ್ನು ಕೊಡು. ಕಾಯ್ದು ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, 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 ನಿನ್ಗೆ ಸ್ತೋತ್ರ ಅಪ್ಪ. ನಿನ್ಗೆ ಸ್ತೋತ್ರಪ್ಪ. ಎಲ್ಲವರ ದಾನಗಳಿಗೂ ಮೂಲಕರ್ತನಾದ ದೇವರು ನೀನೇ ಅಪ್ಪ. ನಿನಗೆ ಸ್ತೋತ್ರ. ಈ ಸಭೆಯನ್ನು ಆಶೀರ್ವಸು. ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಕರ್ತನೆ
ನೀನು ಇಳಿದು ಬಂದಿದ್ಯ ಸ್ವಾಮಿ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತಾರೋ ಅಲ್ಲಿ ನಾನಿರುತ್ತೇನೆಂದು ವಾಗ್ದಾನ ಮಾಡಿದ್ಯಲ್ಲಪ್ಪ. ವಾಗ್ದಾನ ಮಾಡಿದಾತನು ನಂಬಲು ಯೋಗ್ಯನಾಗಿದ್ಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ನೀನು ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ, ಸೇರಲು ಅಸಾಧ್ಯವಾದಂಥವರಿಗೂ ಎಲ್ಲರಿಗೂ ಕರ್ತನೆ ನಿನ್ನ ಮಕ್ಕಳು ಸ್ವಾಮಿ. ನೀನು ನಿನ್ನ ಕೈಯಿಂದ ಸೃಷ್ಟಿ ಮಾಡಿದ ಮಕ್ಕಳು ಕರ್ತನೆ. ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಸ್ವಂತ ಉಸಿರನ್ನು ಕೊಟ್ಟಿರುವ ಮಕ್ಕಳು ಸ್ವಾಮಿ. ಆದ್ದರಿಂದ ಒಬ್ಬರು ನಾಶವಾಗದಂತೆ, ಯಾರು ಅನಾರೋಗ್ಯದಲ್ಲಿ ಬರಳದಂತೆ, ಯಾವ ಕಷ್ಟ ನಷ್ಟ ದುಃಖ ತೊಂದರೆ ಬಾಧೆ ಬಡತನ ಯಾವುದರಲ್ಲೂ ಇರದಂತೆ ನಿನ್ನ ಸಂರಕ್ಷಿಸಿ ಕಾಯ್ದು ಕಾಪಾಡು. ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು ಕರ್ತನೆ. ಕುಟುಂಬವಾಗಿ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರಿಗಾಗಿ ನಾನು ಬೇಡಿಕೊಳ್ತೇನೆ ಸ್ವಾಮಿ. ಸರ್ವರನ್ನು ಆಶೀರ್ವದಿಸಲು ಶಕ್ತನು ನೀನೊಬ್ಬನೇ ಸ್ವಾಮಿ. ಆದ್ರಿಂದ ನಿನ್ ಪಾದಗಳಿಗೆ ನಮ್ಮೆಲ್ಲಾ ಜೀವಿತಗಳನ್ನು, ನಮ್ಮ ಎಲ್ಲಾ ಕಷ್ಟ ನಷ್ಟ ಕಣ್ಣೀರು ದುಃಖ ತೊಂದರೆ ಬಾಧೆ ಬಡತನ ಸಾಲ ಇವೆಲ್ಲದ್ರಿಂದ ಸ್ವಾಮಿ, ಅನಾರೋಗ್ಯದಿಂದ ಎಲ್ಲರನ್ನು ನಿನ್ ಪಾದ ಸನ್ನಿಧಾನ ಕೊಡಿಸ್ಕೊಡ್ತೇನೆ. ನೀನು ನಡೆಸುವ ದೇವರು, ಕೈ ಹಿಡಿದು ನಡೆಸುವ ದೇವರು ನೀನೊಬ್ಬನೇ ಸ್ವಾಮಿ. ಇವ್ರನ್ನೆಲ್ಲ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ, ಪ್ರತಿ ಒಂದೊಂದು ಸಮಸ್ಯೆಗಳಿಗೂ ನಿನ್ ಪಾದಕ್ಕೆ ಇಟ್ಟು ಬೇಡ್ತೇವೆ ಸ್ವಾಮಿ. ದೇವ ನಿನ್ಗೆ ಸ್ತೋತ್ರಪ್ಪ. ನಮ್ಮೆಲ್ಲರನ್ನು, ನಮ್ಮ ಎಲ್ಲಾ ಸಮಸ್ಯೆಗಳನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತ ಈ ಪ್ರಾರ್ಥನೆಯನ್ನು, ಈ ಸಭೆಯನ್ನು, ಸಭೆಯ ಪಾಲಕರನ್ನು, ಸಭಿಕರನ್ನು ಎಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. Hello, Pastor. Hello. Hello. Pastor Raju. ಓಕೆ ಸರ್. ತುಂಬಾದಂತ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತಿನ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ನಿರಂತರವು ನಿನ್ನನ್ನು ಪ್ರೀತಿಸುವಂತ ನಿನ್ನ ಮಂದಿಯ ಸಂಗಡ, ಈ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ವಂದನೆಗಳು. ಈ ಬೆಳಗಿನ ಜಾವದಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ದೇವರ ನಾಮವನ್ನು ಘನಪಡಿಸುವಾಗಿ ಕೊಟ್ಟಂತಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ಹೀಗೆ ನಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಳಿಸಿಕೊಳ್ಳಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ಎಲ್ಲರಿಗೂ ಶುಭಾಶಯಗಳೊಂದಿಗೆ ಈ ದಿನವನ್ನ ಕಾರ್ಯಕ್ರಮವನ್ನು ಕರೆಗೊಳಿಸಿಕೊಳ್ತೇನೆ. ಹೇಗಿದೆ ಹೆಲ್ತ್? ನಮಸ್ತೆ ಸರ್. ನಮಸ್ತೆ. ಹೇಗಿದೆ ಆರೋಗ್ಯ? ಪರವಾಗಿಲ್ಲ ಸರ್. ಅಚ್ಚಾ. ಇನ್ ಚಿಂತೆ ಮಾಡ್ಬೇಡ್ರಿ. ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದಿನ. ಆಯ್ತು, ಥ್ಯಾಂಕ್ಸ್. ಡೋಂಟ್ ವರಿ. ಆಪರೇಷನ್ ಆಯ್ತಮ್ಮ? ಆಗಿಲ್ಲ ಸರ್. ಅದು ಕಣ್ಣಲ್ಲಿ ಬಹಳ ಇದಾಗಿ ಡಸ್ಟ್ ತುಂಬಿದೆ ಒಂದು ಕಣ್ಣಲ್ಲಿ.